ಇನ್ನು ಇದೆಲ್ಲದರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗ್ತಾರೆ ಅಂತ ಮೂಲಗಳು ಹೇಳ್ತಾ ಇವೆ. ಒಂದೇ ಒಂದು ಸ್ಥಾನ, DCM ಸ್ಥಾನ, ಅದು ಡಾಕ್ಟರ್ ಪರಮೇಶ್ವರ್ ಅವರಿಗೆ ಮಾತ್ರ. ಏಕೈಕ DCM ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಪದಗ್ರಹಣ ಮಾಡುವಂಥದ್ದು ನಿಶ್ಚಿತ. 1, 2, 3, 4 ಈ ರೀತಿ ಸಂಖ್ಯೆ ಜಾಸ್ತಿ ಆಗ್ತಾನೇ ಇತ್ತು DCMಗಳದ್ದು. ಆದರೆ ಕೊನೆಗೆ ಹೈಕಮಾಂಡ್ ತುಂಬ ಸ್ಪಷ್ಟವಾಗಿ ಹೇಳಿತು, ಇಲ್ಲ, ಒಬ್ಬರಿಗೆ ಮಾತ್ರ, ಅದು ಸಿದ್ದರಾಮಯ್ಯನವರ ಒತ್ತಡಕ್ಕೆ ಮಣಿದು. ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಪಟ್ಟ, ಏಕೈಕ ಉಪಮುಖ್ಯಮಂತ್ರಿ. ಇನ್ನು ಬಹಳ ಆಶ್ಚರ್ಯಕರ ಸಂಗತಿ ಏನು ಅಂತಂತಂದರೆ, MLC BK ಹರಿಪ್ರಸಾದ್ ಅವರಿಗೆ KPCC ಅಧ್ಯಕ್ಷ ಗಾದಿ ಒಲಿತಾ ಇರೋದು. ಇದು ಬಹಳ ಗಮನಿಸಬೇಕಾದಂಥ ಸಂಗತಿ.